ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಯಾವುದೇ ಒಂದು ಕಾರ್ಯ ಅನ್ನೋದು ಪರಿಪೂರ್ಣವಾಗಲು ಗುರುಗ್ರಹದ ಅನುಗ್ರಹ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕೇ ಬೇಕು. ಇಂತಹ ಗುರುಗ್ರಹದ ಅನುಗ್ರಹಕ್ಕಾಗಿ ನಾವುಗಳು ಪ್ರತಿ ಗುರುವಾರದಂದು ಕೂಡ ಗುರುಗಳಿಗೆ ಸಂಬಂಧಿಸಿದ ವ್ರತವನ್ನು ಮಾಡುವ ಮೂಲಕ ಗುರುಗ್ರಹದ ವ್ರತಕಥೆಯನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಕೇಳಿದ್ದೇ ಆದಲ್ಲಿ ಗುರುವಿನ ಸಂಪೂರ್ಣ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ. ಈಗ ನಾವು ಗುರುವಾರದ ವ್ರತಕಥೆಯನ್ನು ತಿಳಿಯೋಣ. ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ, ಪ್ರಾಚೀನ ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿಯು ವಾಸ ಮಾಡುತ್ತಿದ್ದನು. ಅವನು ಬಹಳಷ್ಟು ಸಾಮಗ್ರಿಗಳನ್ನು ಹಡಗುಗಳಲ್ಲಿ ತುಂಬಿಸಿ ವ್ಯಾಪಾರಕ್ಕಾಗಿ ಇತರ ದೇಶಗಳಿಗೆ ಕಳುಹಿಸುತ್ತಿದ್ದನು. ಈ ವಹಿವಾಟಿನಿಂದ ಆತನು ಸಾಕಷ್ಟು ಹಣವನ್ನು ಸಂಪಾದಿಸುತ್ತಿದ್ದನು. ಆದರೆ ಅವನ ಹೆಂಡತಿಯು ಮಾತ್ರ ತುಂಬ ಜಿಪುಣಳಾಗಿದ್ದಳು. ಯಾರಿಗೂ ಕೂಡ ಒಂದು ನಯಾಪೈಸೆಯನ್ನು ಕೊಡಲು ಬಿಡುತ್ತಿರಲಿಲ್ಲ. ಒಮ್ಮೆ ಆ ವ್ಯಾಪಾರಿಯು ವ್ಯಾಪಾರಕ್ಕಾಗಿ ಹೊರದೇಶಕ್ಕೆ ಹೋದಾಗ ದೇವಗುರುವಾದಂತಹ ಬೃಹಸ್ಪತಿ ದೇವನು ಸಾಧುವಿನ ವೇಷದಲ್ಲಿ ಆ ವ್ಯಾಪಾರಿಯ ಮನೆಯ ಮುಂದೆ ಬಂದನು. ಅವನ ಜಿಪುಣ ಹೆಂಡತಿಯಿಂದ ಭಿಕ್ಷೆಯನ್ನು ಕೇಳಿದನು. ಆವಾಗ ಆ ವ್ಯಾಪಾರಿಯ ಹೆಂಡತಿಯು ಬೃಹಸ್ಪತಿ ದೇವನಿಗೆ ಈ ರೀತಿ ಹೇಳಿದಳು: ಓ ಸಾಧು ಮಹಾರಾಜರೇ, ನಾನು ಈ ದಾನ ಮತ್ತು ಪುಣ್ಯದಿಂದ ಬೇಸತ್ತಿದ್ದೇನೆ. ದಯವಿಟ್ಟು ನನ್ನ ಎಲ್ಲ ಹಣವನ್ನು ನಾಶ ಮಾಡಲು ಮತ್ತು ನಾನು ಆರಾಮಾಗಿ ಬದುಕಲು ಏನಾದರೂ ಪರಿಹಾರವನ್ನು ಸೂಚಿಸಿ. ಈ ಸಂಪತ್ತನ್ನು ಅವರಿವರು ಬಂದು ಭಿಕ್ಷೆ ಎತ್ತಿ ಲೂಟಿ ಮಾಡುವುದನ್ನು ನಾನು ನೋಡಲಾರೆ ಎನ್ನಲು ಬೃಹಸ್ಪತಿ ದೇವನು ಈ ರೀತಿ ಹೇಳಿದನು: ಓ ದೇವಿಯೇ, ನೀನು ಬಹಳ ವಿಚಿತ್ರ. ಯಾರೂ ಕೂಡ ಮಕ್ಕಳಿಂದ ಮತ್ತು ಸಂಪತ್ತಿನಿಂದ ಅತೃಪ್ತರಾಗುವುದಿಲ್ಲ. ನಿನ್ನ ಬಳಿ ಅಧಿಕ ಹಣವಿದ್ದರೆ ಅದನ್ನು ಶುಭ ಕಾರ್ಯಗಳಲ್ಲಿ ತೊಡಗಿಸು. ವಿವಾಹಕ್ಕೆ ಬೆಳೆದು ನಿಂತ ನಿನ್ನಯ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸು. ಹಾಗೆಯೇ ಶಾಲೆಗಳು ಮತ್ತು ಉದ್ಯಾನಗಳನ್ನು ನಿರ್ಮಿಸು. ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಜೀವನ ಮತ್ತು ಮರಣಾನಂತರದ ಜೀವನವೂ ಕೂಡ ಸಾರ್ಥಕವಾಗಬಹುದು. ಆದರೆ ಋಷಿಯ ಮಾತುಗಳು ಆ ವ್ಯಾಪಾರಿಯ ಹೆಂಡತಿಯನ್ನು ಸಂತೋಷಪಡಿಸಲಿಲ್ಲ. ಆವಾಗ ಅವಳು ಈ ರೀತಿ ಹೇಳಿದಳು: ನಾನು ದಾನ ಮಾಡಬಹುದಾದ ಹಣದ ಅಗತ್ಯ ಅನ್ನೋದು ನನಗಿಲ್ಲ. ಅಂತಹ ಸಂಪತ್ತು ಕೂಡ ನನಗೆ ಬೇಡವೇ ಬೇಡ ಎಂದಳು. ಆವಾಗ ಬೃಹಸ್ಪತಿ ದೇವನು ಈ ರೀತಿ ಹೇಳಿದನು: ನಿನಗೆ ಅಂತಹ ಆಸೆಯಿದ್ದರೆ ನೀನು ಪರಿಹಾರಕ್ಕಾಗಿ ನಾನು ಹೇಳುವುದನ್ನು ಪ್ರಯತ್ನಿಸಬೇಕು. ಅದು ಏನು ಅಂದರೆ, 7 ಗುರುವಾರಗಳಂದು ಮನೆಗೆ ದನದ ಸಗಣಿಯಿಂದ ಸಾರಿಸಿ ಹಳದಿ ಮಣ್ಣಿನಿಂದ ನಿನ್ನ ಕೂದಲನ್ನು ತೊಳೆದುಕೋ. ಜೊತೆಗೆ ಸ್ನಾನವನ್ನು ಮಾಡಬೇಕು. ನಿನ್ನ ಕೂದಲನ್ನು ಕ್ಷೌರ ಮಾಡಿಸಿಕೊ. ನೀನು ಆಹಾರದಲ್ಲಿ ಮಾಂಸ ಮತ್ತು ಮದ್ಯವನ್ನು ಸೇರಿಸಿಕೋ. ಮನೆಯಲ್ಲಿ ಬಟ್ಟೆ ಒಗೆ. ಜೊತೆಗೆ ಗುರು ಹಿರಿಯರನ್ನು ಗೌರವಿಸಬೇಡ. ತಂದೆ ತಾಯಿ ಹಾಗೂ ಅತ್ತೆ ಮಾವರನ್ನು ಕಡೆಗಣಿಸಿ ಮೂಕಜೀವಿಗಳ ಮೇಲೆ ಸಹನೆ ಹಾಗೂ ಕರುಣೆಯನ್ನು ತೋರಬೇಡ. ಹೀಗೆ ಮಾಡುವುದರಿಂದ ನಿನ್ನಯ ಹಣವೆಲ್ಲವೂ ಕೂಡ ನಾಶವಾಗುತ್ತದೆ ಅಂತ ಬೃಹಸ್ಪತಿ ದೇವನು ಹೇಳಿ ಅದೃಶ್ಯನಾದನು. ಬೃಹಸ್ಪತಿ ದೇವನು ಹೇಳಿದಂತೆ ಆ ವ್ಯಾಪಾರಿಯ ಹೆಂಡತಿ 7 ಗುರುವಾರದವರೆಗೂ ಕೂಡ ಅದೇ ರೀತಿ ಮಾಡಲು
ನಿರ್ಧರಿಸಿದಳು. ಆಮೇಲೆ ಬೃಹಸ್ಪತಿ ದೇವನು ಹೇಳಿದಂತೆ ಆಕೆಯು ಮಾಡಿದಾಗ ಅವಳ ಸಂಪತ್ತೆಲ್ಲವೂ ಕೂಡ ನಾಶವಾಗಿ ಆಕೆ ತೀರಿ ಹೋಗಿ 3 ಗುರುವಾರಗಳು ಕಳೆದಿದ್ದವು. ವ್ಯಾಪಾರಸ್ಥನು ಹಿಂತಿರುಗಿ ಬಂದಾಗ ಅವನು ತನ್ನಲ್ಲಿದ್ದ ಎಲ್ಲವನ್ನೂ ನಾಶವಾಗಿರುವುದನ್ನು ನೋಡಿದನು. ಮುಂದೆ ಅವನ ಮಗಳು ನಡೆದುದೆಲ್ಲವನ್ನೂ ಹೇಳಿ ಅಳತೊಡಗಿದಳು. ವ್ಯಾಪಾರಿಯು ತನ್ನ ಮಗಳನ್ನು ಸಮಾಧಾನಪಡಿಸಿ ಮತ್ತೊಂದು ನಗರದಲ್ಲಿ ಹೋಗಿ ನೆಲೆಸಿದನು. ಅಲ್ಲಿ ಕಾಡಿನಿಂದ ಕಟ್ಟಿಗೆಯನ್ನು ಕಡಿದು ನಗರದಲ್ಲಿ ತಂದು ಮಾರುತ್ತಿದ್ದನು. ಅವನು ಕೂಡ ತನ್ನ ಜೀವನವನ್ನು ನಿರ್ವಹಿಸಲು ಹೀಗೆಯೇ ಬದುಕಲು ಪ್ರಾರಂಭಿಸಿದನು. ಒಂದು ದಿನ ಅವನ ಮಗಳು ಮೊಸರು ತಿನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಆದರೆ ಮೊಸರನ್ನು ಖರೀದಿಸಲು ಉದ್ಯಮಿಯ ಬಳಿ ಹಣ ಅನ್ನುವುದು ಇರಲಿಲ್ಲ. ಮಗಳಿಗೆ ಆಶ್ವಾಸನೆ ನೀಡಿದ ನಂತರ ಮರ ಕಡಿಯಲು ಕಾಡಿಗೆ ಹೋದನು. ಅಲ್ಲಿ ಮರದ ಕೆಳಗೆ ಕುಳಿತು ತನ್ನ ಹಿಂದಿನ ಸ್ಥಿತಿಯನ್ನು ನೆನೆದು ಅಳತೊಡಗಿದ. ಆ ದಿನ ಗುರುವಾರವಾಗಿತ್ತು. ಆಗ ಬೃಹಸ್ಪತಿ ದೇವನು ಋಷಿಯ ರೂಪದಲ್ಲಿ ವ್ಯಾಪಾರಿಯ ಬಳಿಗೆ ಬಂದು, ಓ ಮನುಷ್ಯ, ನೀನು ಯಾಕೆ ಈ ಕಾಡಿನಲ್ಲಿ ಚಿಂತಿಸುತ್ತೀಯಾ ಅಂತ ಕೇಳಿದಾಗ ಆಗ ಉದ್ಯಮಿ, ಸಾಧು ಮಹಾರಾಜರೇ, ನಿಮಗೆ ಎಲ್ಲವೂ ಕೂಡ ಗೊತ್ತು ಎಂದು ಹೇಳಿದ ವ್ಯಾಪಾರಿಯು ತನ್ನ ಕಥೆಯನ್ನು ಹೇಳಿ ಅಳಲು ತೋಡಿಕೊಂಡನು. ಆಗ ಬೃಹಸ್ಪತಿ ದೇವನು ಅವನಿಗೆ ಈ ರೀತಿ ಹೇಳಿದನು, ನೋಡು ಪುತ್ರ, ನಿನ್ನ ಹೆಂಡತಿ ಬೃಹಸ್ಪತಿ ದೇವನನ್ನು ಅವಮಾನಿಸಿದ್ದಳು. ಆದುದರಿಂದಲೇ ನೀನು ಈ ಸ್ಥಿತಿಯಲ್ಲಿ ಇದ್ದೀಯಾ. ಆದರೆ ಈಗ ನೀನು ಯಾವುದಕ್ಕೂ ಕೂಡ ಚಿಂತಿಸಬೇಡ. ಗುರುವಾರ ಬೃಹಸ್ಪತಿ ದೇವನ ಪಾರಾಯಣ ಮಾಡು. 2 ಪೈಸೆ ಬೆಲೆಯ ಬೇಳೆ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಒಂದು ಮಡಿಕೆಯಲ್ಲಿ ನೀರು, ಬೆಲ್ಲ, ಬೇಳೆ ಹಾಕಿ ಪಾಯಸ ಮಾಡಿ ಮಡಿಕೆಯಲ್ಲಿಯ ಪಾಯಸ ಬೃಹಸ್ಪತಿಗೆ ನೈವೇದ್ಯವಾಗಿ ಇಟ್ಟು ನಿಮ್ಮ ಕುಟುಂಬದ ಸದಸ್ಯರಿಗೆ ಹಂಚಿ ಬೃಹಸ್ಪತಿ ದೇವನ ಕಥೆಯನ್ನು ವಾಚನ ಮಾಡಿರಿ. ಈ ಕಥೆಯನ್ನು ಕೇಳುವವರಿಗೆ ದೇವರು ಖಂಡಿತವಾಗಿ ಆಶೀರ್ವದಿಸುತ್ತಾನೆ ಅಂತ ಸಾಧು ರೂಪದಲ್ಲಿ ಇರುವಂತಹ ಬೃಹಸ್ಪತಿ ದೇವನು ಹೇಳಿದಾಗ ಈ ಮಾತು ಕೇಳಿದ ಆ ವ್ಯಾಪಾರಿಯು, ಸಾಧು ಮಹಾರಾಜರೇ, ನನ್ನ ಮಗಳಿಗೆ ಮೊಸರು ಖರೀದಿಸಲು ನನ್ನ ಬಳಿ ಇರುವ ಹಣ ಸಾಕಾಗುವುದಿಲ್ಲ. ಈ ಬಗ್ಗೆ ಸಾಧು ಈ ರೀತಿ ಹೇಳಿದರು, ನೀವು ನಗರದಲ್ಲಿ ಮರ ಕಡಿದ ಕಟ್ಟಿಗೆಗಳನ್ನು ಮಾರಲು ಹೋಗುತ್ತೀರಿ. ನಿಮಗೆ ಮೊದಲಿಗಿಂತ 4 ಪಟ್ಟು ಅದರ ಬೆಲೆ ಸಿಗುತ್ತದೆ. ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ನೆರವೇರುತ್ತವೆ ಎಂದು ಹೇಳಿದರು. ಆಮೇಲೆ ಸಾಧುಗಳು ಹೇಳಿದಂತೆ ಅವನು ಮರವನ್ನು ಕಡಿದು ಮಾರಲು ನಗರಕ್ಕೆ ಹೋದನು. ಅವನ ಕಟ್ಟಿಗೆ ಉತ್ತಮವಾದ ಬೆಲೆಗೆ ಮಾರಾಟವಾದ ಕಾರಣ ಮಗಳಿಗೆ ಮೊಸರು ಖರೀದಿಸಿ ಗುರುವಾರದ ಕಥೆಗೆ ಬೇಳೆ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿ ಪಾಯಸ ಪ್ರಸಾದ ಹಂಚಿ ತಾನೂ ಕೂಡ ತಿಂದನು. ಆ ದಿನದಿಂದ ಅವನ ಕಷ್ಟಗಳೆಲ್ಲವೂ ಕೂಡ ದೂರವಾಗತೊಡಗಿದವು. ಒಂದು ಬಾರಿ ಗುರುವಾರ ಅವನು ಕಥೆಯನ್ನು ವಾಚನ ಹಾಗೂ ಪೂಜೆ ಮಾಡುವುದು ಮರೆತು ಬಿಟ್ಟನು. ಮರುದಿನ ಅಲ್ಲಿನ ರಾಜನು ದೊಡ್ಡ ಯಾಗವನ್ನು ಏರ್ಪಡಿಸಿದನು ಮತ್ತು ಇಡೀ ನಗರದ ಜನರಿಗೆ ಔತಣವನ್ನು ಏರ್ಪಡಿಸಿದನು. ರಾಜನ ಆಜ್ಞೆಯಂತೆ ಇಡೀ ನಗರವು ರಾಜನ ಅರಮನೆಯ ಔತಣಕ್ಕೆ ಬಂದಿತು. ಆದರೆ ವ್ಯಾಪಾರಿ ಮತ್ತು ಅವನ ಮಗಳು ಸ್ವಲ್ಪ ತಡವಾಗಿ ಬಂದರು. ಆದ್ದರಿಂದ ಮಹಾರಾಜನು ಅವರಿಬ್ಬರನ್ನೂ ಕೂಡ ಅರಮನೆಗೆ ಕರೆದೊಯ್ದು ಉಣಬಡಿಸಿದನು. ಅವರು ಹಿಂದಿರುಗಿ ಹೋದಾಗ
ರಾಣಿಯು ತನ್ನ ಕೊರಳಿನ ಹಾರವು ಗೂಟಕ್ಕೆ ನೇತು ಹಾಕಿದ್ದು ಕಾಣೆಯಾಗಿದೆ ಎಂದು ಗಮನಿಸಿದಳು. ರಾಣಿಯು ವ್ಯಾಪಾರಿ ಮತ್ತು ಅವನ ಮಗಳು ಇಬ್ಬರೂ ಕೂಡ ತನ್ನ ಹಾರವನ್ನು ಕದ್ದಿದ್ದಾರೆ ಎಂದು ಅನುಮಾನಿಸಿದಳು. ರಾಜನ ಆದೇಶದ ಮೇರೆಗೆ ಅವರಿಬ್ಬರನ್ನೂ ಕೂಡ ಸೆರೆಮನೆಯಲ್ಲಿ ಬಂಧಿಸಲಾಯಿತು. ಜೈಲು ಸೇರಿದ ನಂತರ ಇಬ್ಬರೂ ಕೂಡ ತುಂಬ ದುಃಖಿತರಾದರು. ಅಲ್ಲಿ ಅವರು ಭಗವಾನ್ ಗುರುವನ್ನು ನೆನಪಿಸಿಕೊಂಡರು. ಭಗವಾನ್ ಬೃಹಸ್ಪತಿ ದೇವನು ಪ್ರತ್ಯಕ್ಷನಾದನು ಮತ್ತು ವ್ಯಾಪಾರಿಗೆ ತನ್ನಯ ತಪ್ಪನ್ನು ಮನವರಿಕೆ ಮಾಡಿಕೊಟ್ಟನು. ನಿನಗೆ ಗುರುವಾರದಂದು ಈ ಸೆರೆಮನೆಯ ಬಾಗಿಲಲ್ಲಿ 2 ಪೈಸೆಗಳು ಸಿಗುತ್ತವೆ. ಅದರಿಂದ ಬೇಳೆ ಮತ್ತು ಬೆಲ್ಲವನ್ನು ಪಡೆದು ಗುರುಗ್ರಹವನ್ನು ನಿಗದಿತ ರೀತಿಯಲ್ಲಿ ಪೂಜಿಸುವಂತೆ ಸಲಹೆ ನೀಡಿದನು. ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮಯ ಎಲ್ಲ ದುಃಖಗಳು ದೂರವಾಗುತ್ತದೆ ಅಂತ ಹೇಳಿ ಅದೃಶ್ಯನಾದನು. ಅದೇ ರೀತಿ ಗುರುವಾರದಂದು 2 ಪೈಸೆಗಳು ಅನ್ನುವು ಸೆರೆಮನೆಯ ಬಾಗಿಲಲ್ಲಿ ಕಂಡುಕೊಂಡರು. ಆವಾಗ ಆ ವ್ಯಾಪಾರಿಯು ಸೆರೆಮನೆಯ ಪಕ್ಕದ ದಾರಿಯಲ್ಲಿ ಹೋಗುತ್ತಿರುವ 2 ಮಹಿಳೆಯರನ್ನು ಕರೆದು ಅವರಿಗೆ ಈ 2 ಪೈಸೆಗಳನ್ನು ನೀಡುವ ಮೂಲಕ ಬೆಲ್ಲ ಮತ್ತು ಬೇಳೆಯನ್ನು ತರಲು ಹೇಳಿದರು. ಆ ವೇಳೆಯಲ್ಲಿ ಒಬ್ಬ ಮಹಿಳೆಯು, ನಾನು ನನ್ನ ಸೊಸೆಗೆ ಆಭರಣಗಳನ್ನು ಖರೀದಿಸಲು ಹೋಗುತ್ತಿದ್ದೇನೆ, ನನಗೆ ನೀವು ಹೇಳಿದ್ದನ್ನು ತರಲು ಸಮಯವಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಮತ್ತೊಬ್ಬ ಮಹಿಳೆಯು ಅಲ್ಲಿಂದ ಹೋಗುವುದನ್ನು ನೋಡಿ ವ್ಯಾಪಾರಿಯು ಆಕೆಗೆ ಕೂಗಿ ಹೇಳಿದ, ಓ ಸಹೋದರಿ, ನಾನು ಬೃಹಸ್ಪತಿಯ ಕಥೆ ಮತ್ತು ಪೂಜೆಯನ್ನು ಮಾಡಬೇಕಾಗಿದೆ. ನೀನು ದಯವಿಟ್ಟು ನನಗೆ 2 ಪೈಸೆ ಬೆಲೆಯ ಬೆಲ್ಲ ಮತ್ತು ಕಾಳುಗಳನ್ನು ತಂದುಕೊಡು. ಬೃಹಸ್ಪತಿ ದೇವನ ನಾಮವನ್ನು ಕೇಳಿ ಆ ಹೆಂಗಸು ಈ ರೀತಿ ಹೇಳಿದಳು, ಅಣ್ಣ, ನಾನು ಈಗಲೇ ನಿನಗೆ ಬೆಲ್ಲ ಮತ್ತು ಬೇಳೆಯನ್ನು ತರುತ್ತೇನೆ. ನನ್ನ ಒಬ್ಬನೇ ಮಗ ಸತ್ತಿದ್ದಾನೆ. ಅವನ ಶವ ತೆಗೆದುಕೊಂಡು ಸಂಸ್ಕಾರಕ್ಕೆ ಹೊರಟಿದ್ದೆ. ಆದರೆ ನಾನು ಮೊದಲು ನಿನ್ನ ಕೆಲಸವನ್ನು ಮಾಡುತ್ತೇನೆ. ಆ ನಂತರವೇ ನಾನು ನನ್ನ ಮಗನ ಶವ ತೆಗೆದುಕೊಂಡು ಸಂಸ್ಕಾರಕ್ಕೆ ಹೋಗುತ್ತೇನೆ ಎಂದು ಹೇಳಿ ಆ ಮಹಿಳೆ ಮಾರುಕಟ್ಟೆಯಿಂದ ವ್ಯಾಪಾರಿಗೆ ಬೆಲ್ಲ ಮತ್ತು ಕಾಳುಗಳನ್ನು ತಂದುಕೊಟ್ಟು ತಾನೂ ಕೂಡ ಈ ಕಥಾಪೂಜೆಯಲ್ಲಿ ಭಾಗವಹಿಸಿದಳು. ಕಥೆ ಮುಗಿದ ನಂತರ ಆ ಮಹಿಳೆ ಮಗನ ಶವವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋದಳು. ಮನೆಯಲ್ಲಿ ಜನರು ರಾಮ್ ನಾಮ್ ಸತ್ಯ ಹೈ ಎಂದು ಘೋಷಣೆ ಕೂಗುತ್ತಾ ಅವಳ ಮಗನ ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ಯಲು ತಯಾರಿ ನಡೆಸುತ್ತಿದ್ದರು. ಆಗ ಆ ಹೆಂಗಸು, ನನಗೆ ನನ್ನ ಮಗ ಮುಖ ತೋರಿಸಿ ಎಂದಳು. ಮಗನ ಮುಖ ನೋಡಿದ ಆ ಮಹಿಳೆ ಗುರುವಾರ ಪೂಜೆಯ ಪ್ರಸಾದ ಮತ್ತು ಚರಣಾಮೃತವನ್ನು ಅವನ ಬಾಯಿಗೆ ಹಾಕಿದಳು. ಪ್ರಸಾದ ಮತ್ತು ಚರಣಾಮೃತದ ಪ್ರಭಾವದಿಂದ ಅವಳ ಮಗ ಮತ್ತೆ ಬದುಕಿದ. ಅದರ ನಂತರ ಬೃಹಸ್ಪತಿ ದೇವನನ್ನು ಅಗೌರವಿಸಿ ಮಗನ ಮದುವೆಗಾಗಿ ತನ್ನ ಸೊಸೆಗೆ ಆಭರಣ ತರಲು ಹೋಗಿದ್ದ ಮಹಿಳೆ ಆಭರಣದೊಂದಿಗೆ ಹಿಂದಿರುಗಿದಳು. ಆದರೆ ಅಲ್ಲೊಂದು ಘಟನೆ ಅನ್ನುವುದು ನಡೆದಿತ್ತು. ಅವಳ ಮಗ ಕುದುರೆಯ ಮೇಲೆ ಕುಳಿತು ಹೊರಗೆ ಬಂದ ತಕ್ಷಣ ಕುದುರೆಯು ಎತ್ತರವಾಗಿ ಜಿಗಿದು ಮೈ ಕೊಡವಿದ್ದರಿಂದ ಅವನು ಕೆಳಗೆ ಬಿದ್ದು ಸತ್ತನು. ಅದನ್ನು ನೋಡಿದ ಆ ಮಹಿಳೆ ಅಳಲು ಪ್ರಾರಂಭಿಸಿದಳು ಮತ್ತು ಬೃಹಸ್ಪತಿ ದೇವನನ್ನು ಕ್ಷಮಿಸುವಂತೆ ಬೇಡಿಕೊಂಡಳು. ಆ ಸ್ತ್ರೀಯ ಕೋರಿಕೆಯ ಮೇರೆಗೆ ಬೃಹಸ್ಪತಿ ದೇವನು ಋಷಿಯ ವೇಷದಲ್ಲಿ ಅಲ್ಲಿಗೆ ತಲುಪಿ, ದೇವಿ, ನೀನು ಹೆಚ್ಚು ಶೋಕಿಸಬೇಕಿಲ್ಲ.
ಬೃಹಸ್ಪತಿ ದೇವನಿಗೆ ಅಗೌರವ ತೋರಿದ ಕಾರಣ ಹೀಗಾಯಿತು. ನೀನು ಹಿಂತಿರುಗಿ ಹೋಗಿ ನನ್ನ ಭಕ್ತನಲ್ಲಿ ಕ್ಷಮೆ ಕೇಳು ಮತ್ತು ಕಥೆಯನ್ನು ಕೇಳು, ಆಗ ಮಾತ್ರ ನಿನ್ನ ಆಸೆ ಅನ್ನುವುದು ಈಡೇರುತ್ತದೆ ಎಂದನು. ಮಹಿಳೆಯು ಜೈಲಿಗೆ ಹೋಗಿ ವ್ಯಾಪಾರಿಯ ಬಳಿ ಕ್ಷಮೆ ಕೇಳಿದಳು. ನಂತರ ಬೃಹಸ್ಪತಿ ದೇವನ ಕತೆ ಕೇಳಿದಳು. ಕತೆಯು ಕೇಳಿದ ನಂತರ ಅವಳು ಪ್ರಸಾದ ಮತ್ತು ಚರಣಾಮೃತದೊಂದಿಗೆ ತನ್ನ ಮನೆಗೆ ಮರಳಿದಳು. ಮನೆಗೆ ಬಂದ ನಂತರ ಸತ್ತ ಮಗನ ಬಾಯಿಗೆ ಚರಣಾಮೃತವನ್ನು ಸುರಿಸಿದಳು. ಚರಣಾಮೃತದ ಪ್ರಭಾವದಿಂದ ಅವಳ ಮಗನು ಬದುಕಿದನು. ರಾತ್ರಿ ಬೃಹಸ್ಪತಿ ದೇವನು ರಾಜನ ಕನಸಿನಲ್ಲಿ ಬಂದು ಹೇಳಿದನು, ಓ ಮಹಾರಾಜ, ನಿರಪರಾಧಿ ನೀನು ಯಾವ ವ್ಯಾಪಾರಿ ಮತ್ತು ಅವನ ಮಗಳನ್ನು ಕಾರಾಗೃಹದಲ್ಲಿ ಬಂಧಿಸಿರುವೆಯೋ ಅವರು ನಿರ್ದೋಷಿಗಳು ಆಗಿರುವರು. ನಿನ್ನ ರಾಣಿಯ ಆಹಾರವು ಎಲ್ಲಿ ಹಾಕಿತ್ತೋ ಅದೇ ಗೂಟದಲ್ಲಿ ನೇತಾಡುತ್ತಿದೆ ಎನ್ನಲು ರಾಜನು ರಾಣಿಯೊಂದಿಗೆ ಅಲ್ಲಿಗೆ ಹೋಗಿ ನೋಡಲು ಆಹಾರವು ಕಾಣಿಸಿತು. ಆಮೇಲೆ ಮಹಾರಾಜನು ವ್ಯಾಪಾರಿ ಮತ್ತು ಅವನ ಮಗಳನ್ನು ಬಿಡುಗಡೆ ಮಾಡಿದನು. ನಂತರ ಬೃಹಸ್ಪತಿ ದೇವನ ಅನುಗ್ರಹದೊಂದಿಗೆ ಆ ವ್ಯಾಪಾರಿ ಕುಟುಂಬ ಅನ್ನೋದು ಸಕಲ ಸೌಭಾಗ್ಯಗಳೊಂದಿಗೆ ಜೀವನವನ್ನು ಮಾಡತೊಡಗಿತು. ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ, ಬೃಹಸ್ಪತಿಯ ಆರಾಧನೆ ಮಾಡುವುದು ಪರಮ ಶ್ರೇಷ್ಠ. ಹಾಗೆಯೇ ಪ್ರತಿ ಗುರುವಾರದಂದು ಗುರುವಾರದ ಈ ವ್ರತಕಥೆಯನ್ನು ಕೇಳುವುದು ಎಲ್ಲ ರೀತಿಯಲ್ಲೂ ಕೂಡ ಶುಭಪ್ರದ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.